ಅಮೆರಿಕ ದೇಶದಲ್ಲಿ ಪುರುಷರ ಕೈರುಚಿ. ಫೈಟಾಸ್ ಎನ್ನುವುದು ಮೆಕ್ಸಿಕನ್ ಮೂಲದ ಅತಿ ಜನಪ್ರಿಯ ಖಾದ್ಯಗಳಲ್ಲಿ ಒಂದಾಗಿದೆ. ಬಣ್ಣ ಬಣ್ಣದ ತರಕಾರಿಗಳು, ರುಚಿಕರವಾದ ಮಸಾಲೆ ಹಾಗೂ ಪನ್ನೀರನ್ನ ಅಥವಾ ಮಾಂಸಾಹಾರಿಗಳು ಮಾಂಸವನ್ನು ಸೇರಿಸಿ ತಯಾರಿಸುವ ಈ ಡಿಶ್ ಎಲ್ಲರ ಮನಸ್ಸನ್ನು ತಟ್ಟುತ್ತೆ. ಮೊದಲಿಗೆ ಪನ್ನೀರ್ ಅಥವಾ ಚಿಕನ್ ತುಂಡುಗಳನ್ನ ನಿಂಬೆ ರಸ, ಉಪ್ಪು, ಮೆಣಸು, ಮೆಕ್ಸಿಕನ್ ಮಸಾಲೆ ಹಾಗೂ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ, ನಂತರ ಬಣ್ಣ ಬಣ್ಣದ ಕ್ಯಾಪ್ಸಿಕಮ್, ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ತುಂಡುಗಳನ್ನ ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ಕಾಲ ಹುರಿಯಿರಿ. ಹುರಿದ ನಂತರ ಅದಕ್ಕೆ ಮ್ಯಾರಿನೇಟ್ ಮಾಡಿದ ಪನ್ನೀರನ್ನ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಬೇಯಿಸಬೇಕು. ಸುಗಂಧದ ವಾಸನೆ ಬರುವಾಗ ಬಿಸಿ ಬಿಸಿ ಫೈಟಾಸ್ ಸಿದ್ಧ. ಇದನ್ನ ಸಾಮಾನ್ಯವಾಗಿ ಬಿಸಿ ಟಾರ್ಟಿಯಾ, ಗೋಧಿ ಅಥವಾ ಕಾರ್ನ್ ರೊಟ್ಟಿಗಳಲ್ಲಿ ತುಂಬಿ ಮೇಲೆ ಚೀಸ್, ಸಾರ್ ಕ್ರೀಮ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿಯಿಂದ ತಯಾರಿಸಿಕೊಂಡಂತಹ ಸಲ್ಸಾ, ಖಾರ ಮಸಾಲೆ ಅಥವಾ ಆವಕಾಡೋ ಪೇಸ್ಟ್, ಗೋಕಮೋಲಿ, ಬಟರ್ ಫ್ರೂಟ್ ಮಸಾಲೆ ಹಾಕಿ ಸವಿತಾರೆ. ಇಲ್ಲಿ ನಳ ಮಹಾರಾಜರ ನೆನಪಾದ ಕಾರಣ ರಾಜ ನಳನ ಅಡುಗೆ ತುಂಬಾ ಪ್ರಸಿದ್ಧವಾಗಿದೆ. ಅವರ ಅಡುಗೆಯ ಸುವಾಸನೆ ದೂರದಿಂದಲೂ ಜನರನ್ನ ಆಕರ್ಷಿಸುತ್ತಿತ್ತು. ರಾಜ ನಳನಿಗೆ ಅಡುಗೆ ಕಲೆ ಒಂದು ಕೇವಲ ಕೌಶಲ್ಯವಲ್ಲ, ಅದು ಭಾವನಾತ್ಮಕ ಅನುಭವವಾಗಿತ್ತು. ಅವರು ಸಣ್ಣ ಸಣ್ಣ ಪದಾರ್ಥಗಳ ಸಂಯೋಜನೆಯಲ್ಲಿ ಅಸಾಧಾರಣ ರುಚಿ ತರುವಲ್ಲಿ ಪರಿಣತರು. ಪ್ರತಿ ತಿನಿಸು ಅವರ ಕೈಯಲ್ಲಿ ರುಚಿಯ ಕಲೆಯಾಗಿ ಮೂಡ್ತಾ ಇತ್ತು. ಅರಮನೆಯ ಅತಿಥಿಗಳು ಅವರ ಅಡಿಗೆಯನ್ನು ಸವಿದಾಗ ಅದರಲ್ಲಿ ಪ್ರೀತಿ, ಶ್ರದ್ಧೆ ಮತ್ತು ನಿಖರತೆಯ ಸುವಾಸನೆ ಅನಿಸ್ತಾ ಇತ್ತು. ಅವರ ಅಡುಗೆಯ ರಹಸ್ಯ ಆಹಾರದೊಂದಿಗೆ ಅವರು ತೋರಿದ ಆ ಆತ್ಮೀಯತೆ ಅವರ ಖ್ಯಾತಿಗೆ ಕಾರಣವಾಗಿತ್ತು. ಇವತ್ತಿನ ದಿನ ಕ್ರಿಕೆಟ್ ನಮ್ಮ ಭಾರತದ ಫೈನಲ್ ಮ್ಯಾಚ್ ನ ನೋಡ್ಕೊಂಡು ಈ ಫೈಟಾಸ್ ಅನ್ನ ಸವಿದ ಮಜವೇ ಬೇರೆಯಾಗಿತ್ತು. ಊಟ ಅಂತೂ ಸಖತ್ತಾಗಿತ್ತು. ನನ್ನ ಫೇವ್ರೇಟ್ ಗೋಕಮೋಲಿ, ಆಮೇಲೆ ಫೈಟಾಸ್ ಅಂತೂ ಯಪ್ಪ. Thank you. I don't think I can eat for 2 more days. I feel like a pregnant tortoise now. Thank you so much, man. ತುಂಬಾ ಚೆನ್ನಾಗಿತ್ತು. Thank you. ಆಮೇಲೆ ನಮ್ಮ ಕ್ರಿಕೆಟ್ ಮ್ಯಾಚ್ ಫೈನಲ್ ಅದು ಹೈಲೈಟ್, ಅದು ಅಲ್ಟಿಮೇಟ್. Thank you. ಆಮೇಲೆ ಸಂಜೆ ಮಾಡಿದ್ದು ಕೇಕು. Yeah. ಎಸ್, Yeah. ಬರ್ತೀವಪ್ಪ. ಸಿಗೋಣ. Okay. ಬಾಯ್ Thank you. Bye. ಬಾಯ್ ವೀಣಾ.